ನಮಸ್ಕಾರ ಎಲ್ಲರಿಗೂ ಮೈ ಲೈಫ್ ಚೇಂಜಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಗುಲುಗುಲೆ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. 1 ಕಪ್ ಬೆಲ್ಲ ತಗೋರಿ. 1 ಕಪ್ ಬೆಲ್ಲ ಒಂದು ಬಗೋನೆ ಹಾಕಿ ಒಂದು 1.5 ಕಪ್ಪಷ್ಟು ನೀರು ಹಾಕ್ರಿ. ಅದು ಕರಗ ತನಕ ಹಂಗೆ ಕೈ ಆಡಿಸ್ಕೋತೀರಿ. ಚಂದಂಗೆ ಬೆಲ್ಲ ಕರಗಬೇಕು. ಕರಗ ತನಕ ಕೈ ಆಡಿಸ್ಕೋತಿರ್ಬೇಕು. ಮತ್ತು ಕರಗಾನ ಅದೆಲ್ಲ ಚಾಳನಿ ಮಾಡ್ಕೊಂಡು ತಕ್ಕೋಬೇಕು. ಚಾಳನಿ ಮಾಡ್ಕೊಂಡು ತಗೊಂಡ್ರೆ ತಳಗಿಂದ ಕಸ ಎಲ್ಲ ಅಲ್ಲೇ ಉಳಿದು ಬಿಡ್ತದೆ. ಇಲ್ಲಾಂದ್ರೆ ಎಲ್ಲ ಮಣ್ಣು ಇದು ಕಸ ಇರ್ತದಲ್ಲ ಬೆಲ್ಲಾಗ ಅದೆಲ್ಲ ಬಂದು ಬಿಡ್ತದೆ ಅದಾಗ. ಅದಕ್ಕೆ ಚಾಳನಿ ಮಾಡ್ಕೋಬೇಕು. ಮತ್ತೊಂದು ಬಗೋನಿ ತೊಗೊಂಡು ಅದಾಗ ಚಾಳನಿ ಮಾಡೋ ಚಾಣಿಗೆ ಇರ್ತದಲ್ಲ ಅದರಲ್ಲೇ ಎಲ್ಲನೂ ಚಾಳನಿ ಮಾಡ್ಕೋಬೇಕು ಚೆಂದಂಗೆ. ಅಂದ್ರೆ ತಳಗಿನ ಕಸ ಎಲ್ಲ ಉಳಿದು ಬಿಡ್ತದೆ ಮಣ್ಣು ಇದ್ದಿದ್ದು. ಮತ್ತೇನದ 2 ಕಪ್ ಗೋಧಿ ಹಿಟ್ಟು 2 ಕಪ್ ಗೋಧಿ ಹಿಟ್ಟು. ಅದೇನು ಚಾಳನಿ ಮಾಡ್ಕೊಂಡಿರ್ತೀವಲ್ಲ ಎಲ್ಲ ಪಾಕ ಬೆಲ್ಲಿಂದ, ಆ ಬೆಲ್ಲಿನ ಪಾಕನಾಗ 2 ಕಪ್ಪಷ್ಟು ಗೋಧಿ ಹಿಟ್ಟು ಚಾಳನಿ ಮಾಡ್ಕೊಂಡು ಹಾಕ್ಕೋಬೇಕು. ಅದನ್ನು ಚಾಳನಿ ಮಾಡ್ಕೊಂಡು ಚೆಂದಂಗೆ ಕಲಿಸ್ಬೇಕು. ಅದನ್ನು ಚೆಂದಂಗೆ ಅಂದ್ರೆ ಬಜ್ಜಿ ಹಿಟ್ಟು ಕಲಿಸ್ದಂಗೆ ಕಲಿಸ್ಬೇಕು. ಅದನ್ನು ಬಜ್ಜಿ ಹಿಟ್ಟು ಕಲಿಸ್ದಂಗೆ ಕಲಿಸ್ಕೊಳ್ಳೋದು. ಮತ್ತು ಅದ್ರೊಳಗೆ ಒಂದು ಚಿಟಿಕೆ ಅಷ್ಟು ಸೋಡಾ ಮತ್ತು ತಿನ್ನೋ ಸೋಪ್ ಇರ್ತಾವಲ್ಲ ಬಡಿ ಸೋಪ್, ಅವು ಹಾಕಿ ಚೆಂದಂಗೆ ಕಲಿಸ್ಕೋಬೇಕು. ಬಡೆ ಸೋಡಾ ಹಾಕ್ಕೊಂಡು ಚಂದ ಬಜ್ಜಿ ಹಿಟ್ಟು ಕಲಿಸ್ಕೊಂಡಂಗೆ ಕಲಿಸ್ಕೋಬೇಕು. ಚಂದ ಸೋಡಾ ಅದೆಲ್ಲ ಹಾಕ್ಕೊಂಡು ಮಾಡಿದ್ರೆ ಹುಡುಗರಿಗೂ ಚಂದ ಹೆಲ್ದಿ ಆಗಿ ಇರುತ್ತೆ ಫುಡ್. ಈಗ ನೋಡ್ರಿ ಕಲಸೋದೆಲ್ಲ ಮುಗೀತು. ಚೆಂದಂಗೆ ಹಿಂಗೆ ಕಲಿಸ್ಕೋಬೇಕು. ಕಲಸೋದೆಲ್ಲ ಮುಗೀತು. ಈಗ ಕಡಾಯಿದಾಗ ಎಣ್ಣೆ ಬಿಸಿ ಇಡ್ತೀನಿ. ಎಣ್ಣೆ ಹಾಕಿ ಬಿಸಿ ಇಡೋದು ಒಂದು ಬಿಟ್ಟು ಹಿಂಗೆ ನೋಡ್ಕೋತೀನಿ ಎಣ್ಣೆ ಎಟ್ಟು ಕಾದದು ಎಟ್ಟಿಲ್ಲ ಅಂದು. ಜಾಸ್ತಿ ಕಾದಿತ್ತಂದ್ರೆ ಅಂದ್ರೆ ಒಮ್ಮೆದೊಮ್ಮೆ ಹೊತ್ತು ಬಿಡ್ತಾವೆ. ಒಂದು ಸ್ವಲ್ಪ ಕಾದಿತ್ತಂದ್ರೆ ಮೀಡಿಯಮ್ ಕಾದಿರಬೇಕು. ಈಗ ಒಂದು ಬಿಟ್ಟಿನ ನೋಡ್ರಿ ಈಗೆಲ್ಲ ಬಿಡಾಕತ್ತೀನಿ. ಹಂಗೆ ಗುಂಡು ಸಣ್ಣ ಬಿಡೋದು ಚಂದ ಆಗ್ತಾವ. ಒಂದು ಸ್ವಲ್ಪ ಕೆಂಪಾಗೋ ತನಕ ಕರಿಬೇಕು, ಅಂದ್ರೆ ಚಂದ ಆಕ್ಕಾವ. ಈಗೆಲ್ಲ ಬಿಡೋದಾಗ್ಯದ ನೋಡ್ರಿ. ಅದು ಹಂಗೆ ಬೇಯಾನ ಚಂದಂಗೆ ಮ್ಯಾಗ ಬರಾಕತ್ತದ. ಚಂದ ಕೆಂಪಾದಿಲ್ಲ. ಈಗ ತಗೊಂಡ್ಬಿಡ್ತೀನಿ ಎಲ್ಲ. ಈಗೆಲ್ಲ ತಗೊಂಡು ಮತ್ತೊಂದು ಸಲ ಹಾಕ್ತೀನಿ. ಮತ್ತೊಂದು ಟ್ರಿಪ್ ಹಾಕಿ ನೋಡ್ರಿ. ಈಗ ಇವು ಚಂದ ಮ್ಯಾಗ ಬಂದಾವೆ ಎಣ್ಣೆಗೆ ಕರೆದು. ಇನ್ನೊಂದು ಸ್ವಲ್ಪ ಕೆಂಪಾಗನ ತೆಗೆದು ಬಿಡ್ತೀನಿ ಎಲ್ಲ. ಒಂದು ಸ್ವಲ್ಪ ಕೆಂಪಾದ್ರೆ ಚಂದ ಹತ್ತಾವ ಟೇಸ್ಟ್. ನೀವು ಒಂದು ಸಲ ನೋಡಿ ಮಾಡಿರಿ, ಮಾಡೋಣ ಗೊತ್ತಾಗ್ತದೆ ಟೇಸ್ಟ್. ಹುಡುಗರಿಗೆ ಭಾಳ ಇಷ್ಟ ಆಕ್ಕಾವ ಇವು. ಈಗ ತಯಾರಾದು ನೋಡ್ರಿ ನಮಗೆ ಗೋಧಿ ಹಿಟ್ಟಿನ ಗುಲುಗುಲೆ. ವಿಡಿಯೋ ಚಲೋ ಅನಿಸಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಅನಿಸುತ್ತೆ ಅಂದು. ಥ್ಯಾಂಕ್ ಯು. ಈಗ ನೋಡ್ರಿ ಪ್ಲೇಟ್ನ ಹಾಕೀನಿ.